ಜೋಳದ ರೊಟ್ಟಿ ಉತ್ತರ ಕರ್ನಾಟಕದಲ್ಲಿ ಪ್ರಧಾನ ಆಹಾರವಾಗಿದ್ದು, ಜೋಳದ ರೊಟ್ಟಿ ಎಣ್ಣೆ ಮುಕ್ತ ಪೌಷ್ಟಿಕ ಆಹಾರವಾಗಿದೆ. ಉತ್ತರ ಕರ್ನಾಟಕಕ್ಕೆ ಭೇಟಿ ನೀಡುವ ಬಹುತೇಕ ಪ್ರವಾಸಿಗರು ತಪ್ಪದೇ ರುಚಿ ನೋಡಬಯಸುತ್ತಾರೆ. ಜೋಳದ ರೊಟ್ಟಿ ಅಥವಾ ಭಾಕ್ರಿ ಎಂದು ಕರೀತಾರೆ. ಅಲ್ಲಿಯ ಸಾಂಪ್ರದಾಯಿಕ ಒಂದು ಅವಿಭಾಜ್ಯ ಅಂಗ ಇದು. ಎಲ್ಲ ವಯಸ್ಸಿನವರಿಗೂ ಕೊಡಬಹುದಾದಂಥ ಖಾದ್ಯ ಇದು. ತುಂಬ ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ. ಈ ರೊಟ್ಟಿ ಊಟ ಎಷ್ಟೇ ತಿಂದರೂ ಹೆವಿ ಅನಿಸೋದಿಲ್ಲ. ಹಾಗಾದರೆ ಈ ಜೋಳದ ರೊಟ್ಟಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಜೋಳದ ರೊಟ್ಟಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನೀರು ಕುದಿಯಲಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಸಹ ಜೋಳದ ಹಿಟ್ಟನ್ನೇ, ಯಾವುದೇ ಥರ ಗೋಧಿ ಹಿಟ್ಟಾಗಲಿ ಉಪ್ಪಾಗಲಿ ನಾನೇನು ಬಳಸ್ತಾ ಇಲ್ಲ. ತುಂಬ ಈಸಿ ಮೆಥಡಲ್ಲಿ ನಾನು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ ಈಗ ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ತಾ ಇದನ್ನು ಸ್ಟವ್ ಆನಲ್ಲೇ ಇಟ್ಬಿಟ್ಟು ಇದನ್ನು ನಾವು ಕಲಿಸ್ಕೋಬೇಕು. ಈಗ ಕಲಸಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ನಾನು ಈಗ ಇದನ್ನೆಲ್ಲ ಕೆಳಗಡೆ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿದ್ದಬೇಕಾಗತ್ತೆ. ನೋಡಿ, ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ನೀರು ತೊಗೊಂಡು ಕೈಗೆ ನೀರು ಹಚ್ಕೊತಾ ನಾನು ಮಿದ್ತಾ ಇದ್ದೀನಿ. ಇದು ತಟ್ಟೋ ರೊಟ್ಟಿ ಆದರೆ ಸ್ವಲ್ಪ ನೀರು ಕುದಿಸ್ಕೊಂಡು ಡೈರೆಕ್ಟಾಗಿ ಹಿಟ್ಟಲ್ಲಿ ಕಲಿಸ್ಕೊಂಡು ಮಾಡ್ಬೋದು. ನಾನು ಲೆಟ್ಟಿಸ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇದು ಸ್ವಲ್ಪ ಹಿಟ್ಟು ಕುದಿಯೋ ನೀರಿಗೇ ಈ ಥರ ಕಲಿಸ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಲಟ್ಸಿದ್ರೂ ಹರಿದೋಗಲ್ಲ ರೊಟ್ಟಿ, ಹಾಗಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಲಟ್ಸ್ಬಿಟ್ಟು ತೋರಿಸ್ತಿದ್ದೀನಿ. ಕೈಯಲ್ಲೇ ಚೆನ್ನಾಗಿ ಸರ್ಕಲ್ ಮಾಡ್ಕೋಬೇಕು ಇದನ್ನು. ನೋಡಿ, ಹರಿದೋಗದೇ ಇರೋ ಥರ ನಾವು ಮುಂಚೆನೇ ಕೈಯಲ್ಲಿ ರೆಡಿ ಮಾಡಿಕೊಂಡು ಆಮೇಲೆ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಎರಡು ಸೈಡಲ್ಲಿ ಹಿಟ್ಟು ಹಚ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಲಟ್ಸಿದ್ರೆ ತುಂಬ ತೆಳುವಾಗಬೇಕಾದ್ರೂ ನಾವು ಲಟ್ಸ್ಕೋಬೋದು. ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೋಡಿ, ತುಂಬಾ ತೆಳುವಾಗಿ ಕೂಡ ಲಟ್ಸ್ಕೋಬೋದು. ಕೈಯಲ್ಲಿ ತಟ್ಟೋದಾದರೆ ಇಷ್ಟು ತೆಳು ಬರಲ್ಲ, ಅಷ್ಟು ತೆಳುವಾಗಿ ಬರುತ್ತೆ ಲಟ್ಸ್ಕೊಂಡು ಮಾಡೋದು ರೊಟ್ಟಿ. ನೋಡಿ, ಈಗ ಇದನ್ನು ಡೈರೆಕ್ಟಾಗಿ ಈ ಥರ ತವೆಗೆ ಹಾಕೋಬಹುದು. ನಾನೀಗ ತಟ್ಟೋ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತಟ್ಟೋದು ಅಷ್ಟು ಸುಲಭ ಅಲ್ಲ. ಇದು ಉತ್ತರ ಕರ್ನಾಟಕದವರು ಡೈಲಿ ಮಾಡೋದ್ರಿಂದ ಅವರಿಗೆ ರೂಢಿ ಇರುತ್ತೆ. ಹಾಗಾಗಿ ತಟ್ಟೋದಕ್ಕೆ ಬರುತ್ತೆ. ಇಲ್ಲಿ ತಟ್ಟೋದಕ್ಕೆ ಬರದೇ ಇರೋರು ರೊಟ್ಟಿ ತಿನ್ನೋಕ್ಕಾಗಲ್ಲ ಅನ್ಕೋಬಾರ್ದು. ಯಾಕಂದರೆ ಇಲ್ಲಿ ಲಟ್ಸ್ಕೊಂಡು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ತಟ್ಟೋದಾದರೆ ತುಂಬ ಚೆನ್ನಾಗಿ ಬರುತ್ತೆ, ರೌಂಡ್ ಬರುತ್ತೆ. ತೆಳುವಾಗಿ ಕೂಡ ತಟ್ಟೋರು ತಟ್ತಾರೆ. ನೋಡಿ, ಈ ಥರ ತಟ್ಟೋದಿದು ರೊಟ್ಟಿ. ನೋಡಿ, ಬೇಯಿಸೋದನ್ನು ತೋರಿಸ್ತಿದ್ದೀನಿ. ಇದು ಕಬ್ಬಿಣ ತವಿಯಲ್ಲೇ ಚೆನ್ನಾಗಿ ರೊಟ್ಟಿ ಬೇಯಿಸೋಕ್ಕೆ ಬರುತ್ತೆ. ಬೇರೆ ನಾನ್ ಸ್ಟಿಕ್ ತವೆಯಲ್ಲಿ ಅದು ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ನಾವು ಹಿಟ್ಟು ಹಾಕಿ ತಟ್ಟಿರೋದ್ರಿಂದ ಸ್ವಲ್ಪ ಇದಕ್ಕೆ ಈ ಥರ ನೀರು ಹಚ್ಕೊಂಡ್ರೆ ಹಿಟ್ಟಿಟ್ಟಾಗಿರೋದನ್ನೆಲ್ಲ ಇದು ನಾವು ಸವರ್ಕೊಂಡ್ಬಿಡಬೇಕು. ನಾನೊಂದು ಬಟ್ಟೆಯಿಂದ ತೊಗೊಂಡು ಇದನ್ನು ಸವರ್ತಾ ಇದ್ದೀನಿ. ನೋಡಿ, ಈಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ರೊಟ್ಟಿ. ರೊಟ್ಟಿ ಹೇಗಪ್ಪ ಮಾಡೋದು ಜೋಳದ ರೊಟ್ಟಿ ಅನ್ನೋರಿಗೆ ತುಂಬ ಈಸಿ ಮೆಥಡಲ್ಲಿ ರೊಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಕರವಾಗಿ ತುಂಬ ಟೇಸ್ಟಿ ಅನಿಸುತ್ತೆ ರೊಟ್ಟಿ ಯಾವಾಗಲೂ ಒಂದು ಸತಿ ತಿನ್ನೋಕ್ಕೆ. ನಿಮಗೆ ಎಣ್ಣೆಗಾಯಿ ವಿಡಿಯೋನ ನಾನು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಅದನ್ನು ನೋಡ್ಕೊಂಡು ನೀವು ಎಣ್ಣೆಗಾಯಿ ಜೊತೆ ಬೇಕು ಅಂದರೆ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.